ಬಿಡಿ ಮೊಟ್ಟೆಗಳ ಉತ್ಪಾದನೆಗೆ ವಿಶೇಷ ಕ್ರಾಫ್ಟ್ ಹಾಳೆಗಳನ್ನು ಮುಂಚಿತವಾಗಿಯೇ ಸಿದ್ಧಪಡಿಸಿ ಇಟ್ಟುಕೊಳ್ಳಬೇಕು. 70 ರಿಂದ 80 GSM ಕಂದು ಬಣ್ಣದ ಸಾಮಾನ್ಯ ಕ್ರಾಫ್ಟ್ ಹಾಳೆಗಳನ್ನು ಬಳಸಿ. ಹಾಳೆಗಳನ್ನು 65 ಸೆಂಟಿಮೀಟರ್ ಅಗಲ 95 ಸೆಂಟಿಮೀಟರ್ ಉದ್ದದ ತುಂಡುಗಳಾಗಿ ಕತ್ತರಿಸಿಕೊಳ್ಳಿ. 100 ಗ್ರಾಂ ಮೈದಾ ಹಿಟ್ಟು ಅಥವಾ ಆರೋರೂಟ್ ಪುಡಿ ಅಥವಾ ಸಾಮಾನ್ಯ ಸ್ಟಾರ್ಚ್ ಪುಡಿಯನ್ನು 1 ಲೀಟರ್ ನೀರಿನಲ್ಲಿ ಚೆನ್ನಾಗಿ ಗಂಟಾಗದಂತೆ ಕಲಸಿ. 3 ಲೀಟರ್ ನೀರು ಕುದಿಸಿಕೊಳ್ಳಿ. ಕಲಸಿರುವ ಹಿಟ್ಟನ್ನು ಕುದಿಯುವ ನೀರಿಗೆ ಹಾಕಿ ಚೆನ್ನಾಗಿ ಕಲಕಿ ಇಡಿ. ಹಾಳೆಗೆ ಬೂಸ್ಟ್ ಬರದಂತೆ ಕಾಪಾಡಲು 10 ರಿಂದ 15 ಗ್ರಾಂ ಬೋರಿಕ್ ಆಸಿಡ್ ಹಾಕಿ ಬೆರೆಸಿ. 10 ನಿಮಿಷಗಳ ಕಾಲ ಕುದಿಸಿ ನಂತರ ಕೋಣೆಯ ಉಷ್ಣಾಂಶಕ್ಕೆ ತಣ್ಣಗಾಗಲು ಬಿಡಿ. ಮೇಜಿನ ಮೇಲೆ ಕ್ರಾಫ್ಟ್ ಪೇಪರ್ ಅನ್ನು ಹರಡಿ ಫೋಮ್ ಪ್ಯಾಡ್ ಬಳಸಿ ತಯಾರಿಸಿರುವ ಹಿಟ್ಟಿನ ದ್ರಾವಣವನ್ನು ತೆಳುವಾದ ಲೇಪನದಲ್ಲಿ ಬಳಿಯಿರಿ. ಕಾಗದದ ಮೇಲೆ ಖಾಲಿ ಜಾಗ ಬಿಡದಂತೆ ಪೂರ್ತಿ ಹಚ್ಚಿ ನೆಲದಿಂದ ಎತ್ತರದಲ್ಲಿ ಕಟ್ಟಿರುವ ತಂತಿಗಳಿಗೆ ನೇತು ಹಾಕಿ ನೆರಳಿನಲ್ಲಿ ಒಣಗಿಸಿ. ತೊಳೆಯಲು ಕಷ್ಟವಾಗುವಷ್ಟು ದಪ್ಪನಾಗಿ ಹಿಟ್ಟನ್ನು ಬಳಿಯಬೇಡಿ. 140 ರಿಂದ 150 ಹಾಳೆಗಳಿಗೆ ಅಂದಾಜು 4 ಲೀಟರ್ ಹಿಟ್ಟಿನ ಸರಿ ಸಾಕು. ಹಾಳೆಗಳು ಚೆನ್ನಾಗಿ ಒಣಗಿದ ನಂತರ ಅವುಗಳನ್ನು ಸಂಗ್ರಹಿಸಿ ಒಂದರ ಮೇಲೆ ಒಂದರಂತೆ ಜೋಡಿಸಿ ಹರಡಿ ಇಡಿ, ಮಡಿಚಬೇಡಿ. ಹಾಳೆಗಳು ಸುಕ್ಕಾಗಿ ಮುದುರಿಕೊಳ್ಳದಂತೆ ಅವುಗಳ ಮೇಲೆ ತೂಕ ಇಡಿ. ಸುಲಭವಾಗಿ ಗುರುತಿಸಲು ಹಿಟ್ಟು ಲೇಪಿಸಿರುವ ಭಾಗಕ್ಕೆ ಗುರುತು ಮಾಡಿ.